ಕೋಡುಬಳೆ ಅಂದ್ರೆ ಅಡುಕಲೆ. ಗೋಪಾಲಣ್ಣಿ, ಏನ್ಲ ಬೇಕನಾಶಿ? ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಯಾಕೋ ಕಾಂಗ್ರೆಸ್ ಆಚರಣೆ ಸರಿಗಿಲ್ಲ ಕಣೆ. ಯಾಕ್ಲೆ ಮತ್ತೇನು ಮಾಡಿಕೆಂತ್ಲ? ನೋಡ್ಲಿ, ಅಶೋಕ್ ಮಾತಾಡ್ತೈತೆ. ಭ್ರಷ್ಟಾಚಾರದ ಸಂಪುಟ ಇದು, ಭ್ರಷ್ಟಾಚಾರಿಗಳ ಸಂಪುಟ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪೇಮೆಂಟ್ ಸೀಟ್ಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನ ಪೇಮೆಂಟ್ ಸೀಟ್ಗಳ ಸಂಪುಟ. ಈಗ ನಿನ್ನೆ ಮಾಜಿ ಅಬ್ಕಾರಿ ಮಂತ್ರಿಗಳು ಓಪನ್ ಆಗಿ ವಿಡಿಯೋ ಎಲ್ಲ ಬಂದಿದೆ, ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದೆ. ಎಲ್ಲ ಅವರೇ ಹೇಳಿದ್ದಾರೆ, ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ದುಡ್ಡು ಕೊಟ್ಟವ್ರು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಅವ್ರು ಮಂತ್ರಿ ಆಗಿದ್ದಾರೆ, ನಾವು ದುಡ್ಡು ಕೊಟ್ಟಿಲ್ಲ, ನಾವು ಮಂತ್ರಿ ಆಗಿಲ್ಲ, ಓಪನ್ ಆಗಿ ಹೇಳಿದ್ದಾರೆ. ಈಗ ಇದು ಒಂದು ನಮೂನೆ ಹುಚ್ಚಿದ್ದವ್ರೆ ಮೇಲೆ ರೊಕ್ಕ ತಗೊಂಡು ಬರ್ತಾರ. ಹಾಗೇಳಿ ಏನೋ ಸಾಕ್ಷಿ ಕೊಟ್ಟು ಮಾತಾಡಕ್ ಶುರು ಮಾಡೈತಲ್ಲ, ಶಭಾಷ್. ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ, ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾವಿಲ್ಲ, ಕೆಂಪೇಗೌಡರ ಮೇಲೆ ಬಂದಿಲ್ಲ. ಅವು ಆರೋಪಗಳು ಏನಾದ್ರು ನಿಜ ಆದವ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಮನುಷ್ಯ ಅವಕಾಶ ತಗೊಂಡ ಮೇಲೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ. ಇವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಪಕ್ಷ ಅಂದಾಗ ಇವ್ರು ಮಾತಾಡಿದ್ರು ಸರಿ. ಅವಕಾಶ ಎಷ್ಟು ಸರಿ? 4 ಸರಿ. ಇವ್ರಿಗೆ 2 ಸರಿ ಶಾಸಕ, ಜಿಲ್ಲಾಧ್ಯಕ್ಷ 8 ವರ್ಷ, ಮತ್ತು ಇನ್ನೇನು ಕೊಡ್ಬೇಕು ಪಕ್ಷ? ಯಾರು ಕೊಟ್ಟೆ ಹೇಳಿರ್ಬೋದು, ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು. ಮಾತಾಡಲಿಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ? ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತ. ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಹೋದ್ರೆ ನಿಮ್ಗ್ಯಾರು ಹೇಳಿದ್ರು ಪ್ರಾಮಾಣಿಕವಾಗಿರ್ಬೇಕು ಅಂತೇಳಿ? ಪ್ರಾಮಾಣಿಕವಾಗಿರ್ಬೇಕು ಅಂತ ಯಾರು ಹೇಳಿದಾರೆ ನಿಮ್ಗೆ? ಯಾರು ಹೇಳಿದ್ದಾರೆ ಇದನ್ನ? ಸ್ವತಃ ಕೆ.ಸಿ. ವೇಣುಗೋಪಾಲ್ ಅವರು H.K. ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರಿಗೆ ಹೇಳಿರುವಂತದ್ದು. ನಾನೇನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತೇಳಿ. ಅದಕ್ಕೆ ದೊಡ್ಡ ಪುಷ್ಟಿ ಕೊಡುವಂತ ಕೆಲಸ ಈ ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾಡಿದ್ದಾರೆ. ಪಕ್ಷ ಬಹಳ ಮುಖ್ಯ, ಅದರಿಂದ ಪಕ್ಷದ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇ ಬಹಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಎಲ್ಲದನ್ನು ರಾಹುಲ್ ಗಾಂಧಿನೇ ಮಾಡ್ತೈತಿ ಅಂದ ಮೇಲೆ ಡಿ.ಕೆ. ಮೇಲೆ ಯಾಕೆ ಬಂಡಾಯ ಹೇಳ್ತವಲ್ಲ? ಅದು ಅಲ್ಲದೆ ಬಂಡಾಯ ಎದುರು 150 ಸೀಟವಿ, ಒಂದಷ್ಟೇ ಜನ ಆಚೆಗೆ ಹೋದ್ರು ಏನ್ ತಲೆ ಬಿಸಿ ಇಲ್ಲ ಕಂಬುಳ್ಳ. ಮ್ಯಾಟ್ರು ಅದಲ್ಲ ಕಣ, ಸಿದ್ದಣ್ಣ ನೇತೃತ್ವದಲ್ಲಿ 140 ಗೆದ್ದಿದ್ದೀವಿ. ಈ ಸರ್ತಿ ನನ್ನ ನೇತೃತ್ವ ಐತಿ, ಕಡೆಯ ಪಕ್ಷ 160 ಸೀಟ್ ಗೆಲ್ಲಬೇಕು ಅಂತವ ಡಿ.ಕೆ. ಪಣ ತೊಟ್ಟೈತಂತೆ ಕಣ. ಅವೆಲ್ಲ ಹೋಗ ಮಾತಲ್ಲ ಕಂಡ್ಲ. ಆದ್ರೂ ಬಿಜೆಪಿ ಮುಖಗಳು ನೋಡ್ತಾ ಇದ್ರಿ 160 ಆಶ್ಚರ್ಯ ಇಲ್ಲ ಕಂಬುಳ್ಳ. ಶಿವನಿ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.